ಸಚಿವರೇ ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂದಾಗ ರಾಜಣ್ಣ ಅವರು ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ ಅದು ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರು ಇದ್ರ ಬಗ್ಗೆ ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ನಾವು ಸದನದ ಗೌರವ ಕಾಪಾಡಬೇಕು ಅಂತೇಳಿ ನಾವು ನ್ಯಾಯಾಂಗ ತನಿಖೆ CBI ತನಿಖೆಗೆ ನಾವು ಕೇಳಿದ್ದೀವಿ. ನಾವು ಕೇಳಿರೋದು ಸದನದ ಗೌರವ ಉಳಿಬೇಕು ಅಂತ, ಸದನಕ್ಕೆ ಮರ್ಯಾದೆ ಬರಬೇಕು ಅಂತ. ಒಬ್ಬ ಸಚಿವ ಬಂದು ಸದನದಲ್ಲಿ ನಿಂತ್ಕೊಂಡು ಅಂಗಲಾಚಿ ನನ್ನನ್ನು ರಕ್ಷಿಸಿ ನನಗೆ ಹನಿ ಟ್ರ್ಯಾಪ್ ಆಗಿದೆ, ನಮ್ಮ ಪಾರ್ಟಿಯವರೇ ಮಾಡಿದ್ದಾರೆ ಅಂತ PWD ಮಿನಿಸ್ಟ್ರು ಹೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ. ನಾನು ಈ ಸಚಿವನ ಪರವಾಗಿದ್ದೀನಿ, ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತೀರಾ. ಇವತ್ತು BJP ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು, ಯಾರು ನ್ಯಾಯಾಂಗ ತನಿಖೆ ಅವ್ರ ಮೇಲೆ ಇವತ್ತು ಗದಾ ಪ್ರಹಾರ ಮಾಡಿ ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ನ್ಯಾಯ? ನಾವು ನ್ಯಾಯ ಕೇಳಿದ್ದೀರಿ ಅಷ್ಟೇ, ಸದನದ ಗೌರವ ಕಾಪಾಡಿ ಅನ್ನೋ ನ್ಯಾಯವನ್ನು ಕೇಳಿದ್ದೀರಿ. ಇವತ್ತು ಕಾಂಗ್ರೆಸ್ಸಿನ ಪಾಟೀಲ್ ಲಾ ಮಿನಿಸ್ಟ್ರು ಯಾವ ಮುಖ ಇಟ್ಕೊಂಡು ಓದ್ತಾರೆ? ನಾವು ಸದನಕ್ಕೆ ಗೌರವ ಕೇಳಿದ್ದೀರಿ, ಯಾವ ಮುಖ ಇಟ್ಕೊಂಡು ಸದನಕ್ಕೆ ಮಂತ್ರಿಗಳೆಲ್ಲ ಬಂದಿದ್ದಾರೆ? ನಾಚಿಕೆ ಆಗಬೇಕು ಕಾಂಗ್ರೆಸ್. ಮಾನ ಮರ್ಯಾದೆ ಇದ್ದರೆ ಅವರೇ ಕೇಳಬೇಕಾಯ್ತು, ನ್ಯಾಯಾಂಗ ತನಿಖೆ CBI ತನಿಖೆಗೆ ಅವರೇ ಕೇಳಬೇಕಾಯ್ತು. ನಾವು ಕೇಳ್ತಾ ಇದ್ದೀವಿ ವಿರೋಧ ಪಕ್ಷವಾಗಿ ಸದನದ ಗೌರವ ಉಳಿಲಿ ಅಂತ. ಆದರೆ ಇವತ್ತು ಕಾಂಗ್ರೆಸ್ ಎಲ್ಲ 18 ಜನನ ಸಸ್ಪೆಂಡ್ ಮಾಡಿರುವಂಥದ್ದು, ಸದನಕ್ಕೆ ಅಗೌರವ ಮಾಡೋ ರೀತಿ ಸ್ಪೀಕರ್ ಕೂಡ ಕಾಂಗ್ರೆಸ್ ಪರವಾಗಿ ನಾವೇನು ಸ್ಪೀಕರ್ಗೆ ಏನು ಅನ್ಯಾಯ ಮಾಡಿಲ್ಲ. ನಾವು ನ್ಯಾಯ ಕೇಳಿದ್ದೀರಿ ಅಷ್ಟೇ. ಇದೇ ಗೌರವಾನ್ವಿತ ಸ್ಪೀಕರ್ ಅವರು ಸಸ್ಪೆಂಡ್ ಆಗಿದ್ದಾರೆ, ಹೋರಾಟ ಮಾಡಿ ಸ್ಪೀಕರ್ ಚೇಂಬರ್ಗೆ ಸಸ್ಪೆಂಡ್ ಆಗಿದ್ದಾರೆ. ಅವರಿಂದ 6 ತಿಂಗಳು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಭ್ರಷ್ಟ ನೀತಿ, ಕಾಂಗ್ರೆಸ್ಸಿನ ದುರುಳ ನೀತಿ, ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ಅನ್ನೋದು ಎಲ್ಲ ಸ್ಪಷ್ಟ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ನಾನು ಖಂಡಿಸ್ತೀನಿ. ಇದು ಸದನಕ್ಕೆ ಮಾಡಿದಂಥ ಅಗೌರವ ಅಂತ